Dear students, ಏನು ಇವಾಗ 9th ಸ್ಟ್ಯಾಂಡರ್ಡ್ ಕೂಡ ಪಬ್ಲಿಕ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಈಗ ಆಲ್ರೆಡಿ ನಿಮ್ಗೆ ವಿಚಾರ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ 2024. ಸೊ ಅದರಲ್ಲಿ ಮೊದಲ ಒಂದು ಎಕ್ಸಾಮ್ ಯಾವ್ದಿತ್ತು ಅಂದ್ರೆ ಮ್ಯಾಥಮೆಟಿಕ್ಸ್. ಈಗ ಆಲ್ರೆಡಿ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಕ್ವೆಶನ್ಸ್ ಬಂದಿತ್ತು, ಯಾವ ರೀತಿ ಅದನ್ನ ಸಾಲ್ವ್ ಮಾಡೋದು, ಯಾಕಾಗಿ ಅಂದ್ರೆ ನೀವೆಲ್ಲಾದ್ರೂ ರಾಂಗ್ ಮಾಡಿದ್ರೆ ಅದನ್ನ ಹೇಗ್ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ಪೇಪರ್ ಅನ್ನ ಸಾಲ್ವ್ ಮಾಡ್ತೀನಿ. ನನ್ ಜೊತೆನಲ್ಲೇ ನೀವು ಕೂಡ ಸಾಲ್ವ್ ಮಾಡ್ತಾ ಹೋಗಿ. ಅವಾಗ ಮುಂದೆ ನಿಮ್ಗೆ ಪಬ್ಲಿಕ್ ಎಕ್ಸಾಮ್ಗೆ ಇದು ತುಂಬಾನೇ ಈಸಿ ಆಗತ್ತೆ. ಮೊದಲನೇದಾಗಿ ಇದರಲ್ಲಿ ಬರುವಂತಹ ಮೊದಲನೇ ಮೇನ್ ಏನಪ್ಪಾ ಅಂತಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಲ್ಲಿ ನಾನೀಗ ಆಲ್ರೆಡಿ ಬೋರ್ಡ್ ಅಲ್ಲಿ 4 ಕ್ವೆಶನ್ಸ್ ನ ಬರ್ದಿದ್ದೀನಿ. ಫಸ್ಟ್ ಆ 4 ಕ್ವೆಶನ್ಸ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಮೊದಲ ಕ್ವೆಶನ್ ಏನಪ್ಪಾ ಅಂತಂದ್ರೆ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ ಇಸ್ ಆಫ್ ದ ಫಾರ್ಮ್. ಯಾವ್ದೋ ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ. ಈ ಕೆಳಗೆ ಕೊಟ್ಟಿರೋಂತಹ ಕೋಆರ್ಡಿನೇಟ್ಸ್ ಅಲ್ಲಿ 4 ಕೋಆರ್ಡಿನೇಟ್ಸ್ ಏನ್ ಕೊಟ್ಟಿದ್ದಾರೆ, ಆ 4 ಕೋಆರ್ಡಿನೇಟ್ಸ್ ಅಲ್ಲಿ ಯಾವ್ದೋ ಒಂದು ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ, ಯಾವ್ದದು ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನ ಈಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಗ್ರಾಫ್ ಮೇಲೆ ನಿಮ್ಗೆ ಬರೆದು ತೋರಿಸ್ತೀನಿ. ಆಗ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಬೇರೆ ಯಾವುದೇ ಕ್ವೆಶನ್ ಇದ್ರ ಮೇಲೆ ಕೊಟ್ಟರು ಕೂಡ ಆಗ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಹಾಗಾಗಿ ಫಸ್ಟ್ ಆಪ್ಷನ್ ಎಕ್ಸ್ ಕಾಮಾ 0. ಎಕ್ಸ್ ಕಾಮಾ 0 ಎಲ್ಲಿ ಬರುತ್ತೆ? ಯು ಆಲ್ರೆಡಿ ನೋನ್ ದಟ್ ದಿಸ್ ಇಸ್ ಎಕ್ಸ್ ಡ್ಯಾಶ್ ಅಂಡ್ ವೈ ಡ್ಯಾಶ್ ಆಕ್ಸಿಸ್. ಎಕ್ಸ್ ಕಾಮಾ 0 ಅಂದ್ರೆ ಎಕ್ಸ್ ಹ್ಯಾವ್ ಸಮ್ ವ್ಯಾಲ್ಯೂ ಅಂಡ್ 0 ವೈ ವ್ಯಾಲ್ಯೂ ಏನಾಗಿದೆ 0 ಆಗಿದೆ. ಹಾಗಾಗಿ ಈ ಒಂದು ಕೋಆರ್ಡಿನೇಟ್ ಯಾವ್ದ್ರ ಮೇಲೆ ಬರ್ತಾ ಇದೆಯಪ್ಪ ಅಂತಂದ್ರೆ ಎಕ್ಸ್ ಅಂಡ್ 0, ಎಕ್ಸ್ ಕಾಮ 0. ವೈ 0 ಆಗಿರೋದ್ರಿಂದ ಅದು ಎಕ್ಸ್ ಆಕ್ಸಿಸ್ ಮೇಲೆನೆ ಫಾರ್ಮ್ ಆಗ್ತಾ ಇದೆ. ಅಂಡ್ ಇವನ್ ಸೆಕೆಂಡ್ ಆಪ್ಷನ್ ನೋಡಿ 0 ಕಾಮ ವೈ. 0 ಕಾಮ ವೈ ಎಲ್ಲಿ ಬರುತ್ತೆ? 0 ಇನ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಲ್ಲಿ ಯಾವ್ದೋ ಒಂದು ನಂಬರ್ ಇದೆ ಅಂತ ಅನ್ಕೊಳ್ಳೋಣ. ಸೊ 0 ಕಾಮ ವೈ. And this is 0 comma x. 0 comma x is not possible. And 0 comma 0. 0 comma 0 ಎಲ್ಲಿ ಬರುತ್ತೆ? ಆರಿಜಿನ್ ಮೇಲೆ ಬರುತ್ತೆ. ಸೊ ಹೀಗಾಗಿ ಈಗ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿರುವಂತಹ ಪಾಯಿಂಟ್ ಯಾವುದು? ಎಕ್ಸ್ ಕಾಮ 0. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಅದು ಎಕ್ಸ್ ಆಕ್ಸಿಸ್ ಮೇಲೆನೆ ಫಾರ್ಮ್ ಆಗ್ತಾ ಇದೆ. ಸೊ ವಾಟ್? ಆಪ್ಷನ್ ಎ ಈಸ್ ರೈಟ್ answer. And second one, ಇಲ್ಲೇ ಪಾಲಿನಾಮಿಯಲ್ p of x is equals to 5x square minus 4x plus 3, the value of p of x is, option A is 1, option B is 5 and option C is 3 and option D is 4. ಇವ್ರು ಏನ್ ಹೇಳ್ತಾ ಇದಾರೆ, ಒಂದು ಪಾಲಿನಾಮಿಯಲ್ ನ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್ ಪಾಲಿನಾಮಿಯಲ್ ಅಂತ ಅಂದ್ರೆ p of x is equals to 5x square minus 4x plus 3 ಅನ್ನೋಂತ ಒಂದು ಪಾಲಿನಾಮಿಯಲ್ ನ ಕೊಟ್ಟಿದ್ದಾರೆ. ಈ ಪಾಲಿನಾಮಿಯಲ್ ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ p of 1. p of 1 ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ x ಜಾಗದಲ್ಲಿ ನಾವು 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗ p of 1 ಗೆ ಏನ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಆಗಿರೋದನ್ನ ಚೂಸ್ ಮಾಡ್ಬೇಕಾಗತ್ತೆ. p of x ಜಾಗಕ್ಕೆ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ? 1. ಸೊ 5 ಇಂಟು x ಸ್ಕ್ವೇರ್ ಅಂದ್ರೆ ಇಲ್ಲಿ 1 ಸ್ಕ್ವೇರ್ ಆಗತ್ತೆ. ಸೊ ದನ್ ಮೈನಸ್ 4 ಇಂಟು 1 plus 3. So 1 square ಅಂತ ಇದೆ. Already know that 1 into 1 will be 1. That 1 multiply with 5. So 5 ones are 5 minus 4 ones are 4 plus 3. ಹೀಗೆ ಏನ್ ಮಾಡೋಣ? 5 minus 4 ಏನಾಗತ್ತೆ? ಡೆಫಿನೆಟ್ಲಿ 1 ಆಗತ್ತೆ. ಪ್ಲಸ್ 3 ಹಾಗೆ ಇದೆ, ಅದನ್ನ ಆಡ್ ಮಾಡ್ಕೊಳ್ಳೋಣ. What is the correct answer? 1 plus 3 is 4. 1 plus 3 is 4. ಹಾಗಾದ್ರೆ ನಮ್ಮ ಆಪ್ಷನ್ ಡಿ is ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತ ಅಂದ್ರೆ
Next question, the number is to be multiplied by 5 minus root 3 to make it rational number is. ಸೊ ಇದನ್ನೆಲ್ಲ ಆಲ್ರೆಡಿ ತುಂಬಾ ಸಲ ಒಂದು ಏನು ಮಾಡೆಲ್ ಪೇಪರ್ಸ್ ಬಿಟ್ಟಿದಾರಲ್ಲ ಅದ್ರಲ್ಲೂ ಕೂಡ ಕೊಟ್ಟಿದ್ದಾರೆ, ನಾವು ಟೆಸ್ಟ್ ಗಳು ಕೊಟ್ಟಿರ್ತೀವಿ, ನೀವು ಸಾಲ್ವ್ ಮಾಡಿರ್ತೀರಾ. ಸಿ ಫಸ್ಟ್ ಏನಪ್ಪ ಇದೆ ಅಂದ್ರೆ ದ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 5 minus root 3. 5 minus root 3 is a what type of number ಅಂತಂದ್ರೆ this is one of the irrational number because there will be root 3 ಇದೆ. ಹಾಗಾಗಿ ಆ ನಂಬರ್ ನಾವು ಇರ್ರಾಷನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವಾಗ ಇದು ಇರ್ರಾಷನಲ್ ಇರೋದೆ, ಹೌ ಟು ಮೇಕ್ ಇಟ್ ರಾಷನಲ್, ಇದನ್ನ ಹೇಗೆ ರಾಷನಲ್ ನಂಬರ್ ಮಾಡೋದು ಅನ್ನೋದಾದ್ರೆ ಅದಕ್ಕೆ ಇಲ್ಲಿ ಕೆಳಗೆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎ ರಾಷನಲ್ ನಂಬರ್. ಹಂಗಿದ್ರೆ ಯಾವ್ದನ್ನ ಮಲ್ಟಿಪ್ಲೈ ಮಾಡೋಣ? ಸೊ ಯು ರಿಮೆಂಬರ್ ಇಟ್, ಒನ್ ಆಫ್ ದ ಪಾಲಿನಾಮಿ ವಾಟ್ ಇಸ್ ದಟ್ ಫಾರ್ಮುಲಾ will be there, a plus b into a minus b is equals to a square minus b square. ಸಿ ಇಲ್ಲಿರೋ ರೂಟ್ 3 ನಮಗೆ ಸ್ಕ್ವೇರ್ ಆದಾಗ ಮಾತ್ರ ಏನಾಗುತ್ತೆ, ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ಕ್ಯಾನ್ಸಲ್ ಮಾಡ್ಬೇಕು ಅಂತಂದ್ರೆ ಸೊ ನಾವು ಆ ಫಾರ್ಮುಲಾವನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಯಾವ ಫಾರ್ಮುಲಾ? a plus b into a minus b is equals to a square minus b square. b square ಅಂದ್ರೆ ಇಲ್ಲಿ ರೂಟ್ 3 ಸ್ಕ್ವೇರ್. ರೂಟ್ 3 ಸ್ಕ್ವೇರ್ ಆದಾಗ ಮಾತ್ರ ಏನಾಗುತ್ತೆ, ಇದು ರಾಷನಲೈಸ್ ಆಗತ್ತೆ. ಹಾಗಾಗಿ ಯಾವ ಆಪ್ಷನ್ ಇದಕ್ಕೆ ಸೂಟಬಲ್ ಅಂತಂದ್ರೆ ನೋಡಿ, 5 minus root 3 5 minus root 3 5 minus root 3 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಿಮಗೆ ಈ ರೀತಿ ಫಾರ್ಮುಲಾ ಫಾರ್ಮ್ ಆಗಲ್ಲ, ಅಥವಾ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೋದಿಲ್ಲ. ಹಾಗಾಗಿ 5 into root 3 ಕೂಡ ನಾಟ್ ಪಾಸಿಬಲ್. ಇವಾಗ 5 minus root 3 5 plus root 3 will be possible. ಯಾಕೆ ನೋಡಿ, 5 plus root 3 into 5 minus root 3 is equals to a square minus b square ಅಲ್ವಾ. a square ಅಂದ್ರೆ 5 square minus root 3 whole square. So you already know that 5 5s are 25 minus root 3 whole square. root 3 whole square ಅಂದ್ರೆ ಏನಾಗುತ್ತೆ, square and root will cancel, it will be cancel ಅಂತ ತುಂಬಾ ಸಲ ಟೀಚರ್ಸ್ ಹೇಳಿರ್ತಾರೆ ನಿಮ್ಗೆ. ಹೇಗೆ ಅಂತಂದ್ರೆ ರೂಟ್ ನ ವ್ಯಾಲ್ಯೂ ಏನಾಗಿರತ್ತೆ, ಪವರ್ 1/2 ಆಗತ್ತೆ. ಯು ಹ್ಯಾವ್ ಅ ಸ್ಕ್ವೇರ್ ಫಾರ್ ದಿಸ್. ಸೊ ಸ್ಕ್ವೇರ್ ಮತ್ತೆ ಹಾಫ್ ಅಲ್ಲಿರೋಂತ 2 ಕ್ಯಾನ್ಸಲ್ ಆಗತ್ತೆ, ವಿಲ್ ಗೆಟ್ ಇಟ್ 3. ಹಾಗೆ ಹಾಫ್ ರೂಟ್ ಕ್ಯಾನ್ಸಲ್ ಆಗತ್ತೆ. 25 ಮೈನಸ್ 3 ಏನಾಗುತ್ತೆ ಅಂದ್ರೆ 22. ದಿಸ್ ಇಸ್ ಒನ್ ಆಫ್ ದ ರಾಷನಲ್ ನಂಬರ್ ಆಗಿದೆ. ಹಾಗಾಗಿ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಅನ್ನೋದಾದ್ರೆ ಆಪ್ಷನ್ ಸಿ 5 plus root 3 is right answer. Next, fourth question. In the given figure, the value of y is. See, value of y ಇಲ್ಲಿ ಕೇಳ್ತಾ ಇದಾರೆ, ಈ ಆಂಗಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾವು ಆ ಆಂಗಲ್ ಗೊತ್ತಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ, ಫಸ್ಟ್ ನಾವು ಈ ಆಂಗಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸಿ ದಿಸ್ ಆಂಗಲ್ ಈಸ್ ಕರೆಸ್ಪಾಂಡೆನ್ಸ್ ವಿತ್ ದಿಸ್. ಈ ಆಂಗಲ್ ಇದರ ಜೊತೆ ಕರೆಸ್ಪಾಂಡಿಂಗ್ ಆಂಗಲ್ ಆಗಿರುತ್ತೆ. ಸೊ ಇಫ್ ಇಟ್ ಈಸ್ 60, ದಿಸ್ ಇಸ್ ಡೆಫಿನೆಟ್ಲಿ 60 ಡಿಗ್ರಿ ಅಲ್ವಾ, ಬಿಕಾಸ್ ದೀಸ್ ಟು ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಇವೆರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆದ್ರೆ y plus 60 ಎಂತ ಆಂಗಲ್ಸ್ ಆಗ್ತೆ, ಡೆಫಿನೆಟ್ಲಿ y plus 60 is equals to 180 ಆಗತ್ತೆ. ವಾಟ್ ಇಸ್ ದ ರೀಸನ್? ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಮೇಲೆ ಫಾರ್ಮ್ ಆಗಂತ ಆಂಗಲ್ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ದಟ್ ಇಸ್ ಲೀನಿಯರ್ ಪೇರ್. ಅವೆರಡರ ಅಡಿಷನ್ ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಸೊ ವಾಟ್ y is equals to 180 ಡಿಗ್ರಿ ಮೈನಸ್ 60 ಅನ್ನ ಆ ಕಡೆ ತಗೊಂಡ್ರೆ ಏನಾಯ್ತು, ಮೈನಸ್ 60 ಡಿಗ್ರಿ ಆಗತ್ತೆ. then y is equals to 180 minus 60 will become 120. ಸೊ ಹಂಗಿದ್ರೆ ಈ 4ರಲ್ಲಿ ಕರೆಕ್ಟ್ ಆದ ಆಪ್ಷನ್ ಯಾವುದು ಅಂದ್ರೆ ಆಪ್ಷನ್ ಎ 120 ಡಿಗ್ರಿ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಲ್ಲಿ ಏನು ಫಿಫ್ತ್ ಕ್ವೆಶ್ಚನ್ ಅನ್ನ ಈಗ ಸಾಲ್ವ್ ಮಾಡೋಣ. ಸಿ ದ ಲಾಂಗೆಸ್ಟ್ ಕಾರ್ಡ್ ಆಫ್ ಎ ಸರ್ಕಲ್ ಈಸ್. ಸಿ ಅದಕ್ಕಾಗಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಈ ಸರ್ಕಲ್ ಅಲ್ಲಿ ದಿಸ್ ಇಸ್ ಸೆಂಟರ್ ಆಫ್ ಎ ಸರ್ಕಲ್.
ಅಂಡ್ ಫಸ್ಟ್ ಆಪ್ಷನ್ ಇಸ್ ರೇಡಿಯಸ್ ಅಂತ ಇದೆ, ಡಯಾಮೀಟರ್ ಇದೆ, ಟ್ಯಾಂಜೆಂಟ್ ಇದೆ, ಸಿಕ್ಯಾಂಟ್ ಇದೆ. ಸಿ ಫಸ್ಟ್ ರೇಡಿಯಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫ್ರಮ್ ಸೆಂಟರ್ ಆಫ್ ಅ ಸರ್ಕಲ್ ಟು one point will be touches to the circle. ಅಂದ್ರೆ ಸೆಂಟರ್ ಆಫ್ ಸರ್ಕಲ್ ಇಂದ ಸರ್ಕಲಿನ ಒಂದು ಪಾಯಿಂಟ್ ಅನ್ನ ಟಚ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ರೇಡಿಯಸ್ ಅಂತ ಹೇಳ್ತೀವಿ. ಡಯಾಮೀಟರ್ ಅಂದ್ರೆ ಏನಪ್ಪಾ ಅರ್ಥ, ಎಂಡ್ ಟು ಎಂಡ್ ಪಾಯಿಂಟ್. ಒಂದ್ ಸರ್ಕಲಿನ ಒಂದ್ ಎಂಡ್ ಇಂದ ಸರ್ಕಲಿನ ಇನ್ನೊಂದ್ ಎಂಡ್ಗೆ ಟಚ್ ಆಗುತ್ತೆ, ದಟ್ ಇಸ್ ಪಾಸ್ ಥ್ರೂ ದ ಸೆಂಟರ್ ಆಫ್ ಎ ಸರ್ಕಲ್. ಆ ಲೈನ್ ಯಾವ್ದ್ರ ಮೂಲಕ ಪಾಸ್ ಆಗ್ತಾ ಇರ್ಬೇಕು, ಸೆಂಟರ್ ಆಫ್ ಎ ಸರ್ಕಲ್ ಇಂದ ಪಾಸ್ ಆಗ್ತಾ ಇರ್ಬೇಕು. ಟ್ಯಾಂಜೆಂಟ್ ಅಂದ್ರೆ ಏನು, ದಟ್ ಇಸ್ ಒನ್ ಆಫ್ ಎ ಸ್ಟ್ರೈಟ್ ಲೈನ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಆಫ್ ಎ ಸರ್ಕಲಿನ ಯಾವುದೇ ಎರಡು ಪಾಯಿಂಟ್ ಗಳನ್ನ ಟಚ್ ಮಾಡಿದ್ರೆ ಆ ಒಂದು ಸ್ಟ್ರೈಟ್ ಲೈನ್ ಅನ್ನ ನಾವೇನಂತ ಕರಿತೀವಿ, ಕಾರ್ಡ್ ಅಂತ ಕರಿತೀವಿ. ಈಗ ಕಂಪೇರ್ ಮಾಡಿ, ದಿಸ್ ಇಸ್ ಒನ್ ಆಫ್ ದ ಕಾರ್ಡ್, ದಿಸ್ ಇಸ್ ಆಲ್ಸೋ ಕಾರ್ಡ್, ದಿಸ್ ಇಸ್ ಆಲ್ಸೋ ಕಾರ್ಡ್, ದಿಸ್ ಆಲ್ಸೋ ಕಾರ್ಡ್. ಇವೆಲ್ಲವೂ ಕೂಡ ಕಾರ್ಡ್ ಆಗಿದೆ. ಜೊತೆಗೆ ಇಲ್ಲಿ ಟ್ಯಾಂಜೆಂಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಟ್ಯಾಂಜೆಂಟ್ ಏನಾಗುತ್ತೆ, ಸರ್ಕಲ್ ಅನ್ನ ಒಂದ್ ಪಾಯಿಂಟ್ ಅಲ್ಲಿ ಮಾತ್ರ ಟಚ್ ಆಗುತ್ತೆ. ಬಟ್ ಇಲ್ಲಿ ಈಗ ಸರ್ಕಲ್ ಅನ್ನ ಎರಡು ಪಾಯಿಂಟ್ ಅಲ್ಲಿ ಟಚ್ ಆಗ್ತಾ ಇರೋವೆಲ್ಲವನ್ನು ನಾವು ಏನಂತ ಕರಿತೀವಿ, ಕಾರ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ಲಾಂಗೆಸ್ಟ್ ಒನ್ ಯಾವುದು, ಕಂಪೇರ್ ಮಾಡ್ಕೊಳ್ಳಿ. ಈ ಎಲ್ಲಾ ಲೆಂತ್ ಗಿಂತನೂ ಡಯಾಮೀಟರ್ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಹಾಗಾಗಿ ವಿಚ್ ಇಸ್ ದ ಲಾಂಗೆಸ್ಟ್ ಕಾರ್ಡ್ ಅನ್ನೋದಾದ್ರೆ ಡಯಾಮೀಟರ್. ಆಪ್ಷನ್ ಬಿ ಎಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ, ದ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ 125 centimeter cube and then the length of its edge is. ನೀವೀಗ ಆಲ್ರೆಡಿ ಎಲ್ಲ ಫಾರ್ಮುಲಾಸ್ನು ಪ್ರಾಕ್ಟೀಸ್ ಮಾಡ್ಬಿಟ್ಟಿರ್ತೀರಾ. ಅದರಲ್ಲಿ ವಾಲ್ಯೂಮ್ ಆಫ್ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ವಾಲ್ಯೂಮ್ ಆಫ್ ಕ್ಯೂಬ್? ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎ ಕ್ಯೂಬ್. ಅವರೇ ಕೊಟ್ಟಿದ್ದಾರೆ ವಾಲ್ಯೂಮ್ ಎಷ್ಟಿದೆ ಅಂತ. ವಾಲ್ಯೂಮ್ ಎಷ್ಟಿದೆ, 125 ಇದೆ. 125 is equals to ಎ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಎ ಇಸ್ ಎಡ್ಜ್. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು, ಎಡ್ಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾಗಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಅಂತ ಫೈಂಡ್ ಔಟ್ ಮಾಡ್ಬೇಕು. ದಟ್ ಇಸ್ ದ ಎ ಇಸ್ ಎಡ್ಜ್ ಅಂತ ತಗೊಂಡಿದೀವಿ. 125 ನ ಫಸ್ಟ್ ಏನ್ ಮಾಡ್ಬೇಕು, ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ. ಇದು 2 ಇಂದ ಏನು ಡಿವೈಡ್ ಆಗಲ್ಲ, ಬಿಕಾಸ್ ಏನು ಲಾಸ್ಟ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ಸ್ ಇದ್ರೆ ಮಾತ್ರ 2 ಇಂದ ಡಿವೈಡ್ ಆಗುತ್ತೆ. ಅದರ್ವೈಸ್ ನೆಕ್ಸ್ಟ್ ನಂಬರ್ ನಾವು ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದಿದೆ 3ಗೆ ನೋಡ್ಬೇಕು. 3ಗೆ ಹೇಗೆ ಚೆಕ್ ಮಾಡೋದು ಅಂದ್ರೆ, ಯು ಹ್ಯಾಡ್ ಆಲ್ ದ ಡಿಜಿಟ್ಸ್. 1 + 2 as 3, 3 + 5 as ಎಕ್ಸಾಕ್ಟ್ಲಿ 8 ಆಗುತ್ತೆ. ಹಂಗಾಗಿ ಅದರ ಅಡಿಷನ್ ಏನಾದ್ರೂ 3 ಇಂದ ಡಿವೈಡ್ ಆಗ್ತಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಆ ನಂಬರು ಏನು 3 ಇಂದ ಡಿವೈಡ್ ಆಗಲ್ಲ. ನಾವು ನೆಕ್ಸ್ಟ್ ಪ್ರೈಮ್ ನಂಬರ್ ಹೋಗ್ಬೇಕಾಗತ್ತೆ. ವಿಚ್ ಇಸ್ ದ ನೆಕ್ಸ್ಟ್ ಪ್ರೈಮ್ ನಂಬರ್ ಅಂದ್ರೆ 5. ಡೆಫಿನೆಟ್ಲಿ 5 ಇಂದ ಡಿವೈಡ್ ಆಗುತ್ತೆ. ಯಾಕೆ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 0 either 5 ಇತ್ತು ಅಂತಂದ್ರೆ ಈ ನಂಬರ್ ಅನ್ನ 5 ಇಂದ ನಾವು ಫ್ಯಾಕ್ಟರೈಸ್ ಮಾಡಬಹುದು. ಹಾಗಾಗಿ 5 2s are 10, ನಿಯರೆಸ್ಟ್ ಒನ್ ಅನ್ನ ತಗೋಬೇಕಾಗತ್ತೆ. 5 2s are 10. ವಾಟ್ ಇಸ್ ದ ರಿಮೈನಿಂಗ್ ಅಂತಂದ್ರೆ 2. ಅದನ್ನ 25 ಅಂತ ಕನ್ಸಿಡರ್ ಮಾಡ್ತೀವಿ. 5 5s are 25. ನಾವು ಇಟ್ as 25. ಅಗೇನ್ ಇದು 5 ಇಂದ ಡಿವೈಡ್ ಆಗುತ್ತೆ. 5 5s are 25. 5 1s are. 5 3 ಟೈಮ್ಸ್ ಬಂದಿದೆ. ಹಾಗಾಗಿ ನಾವು ಇದನ್ನ 5 ಕ್ಯೂಬ್ ಅಂತ ಬರ್ಕೋಬಹುದು. ದಿಸ್ ಇಸ್ ಎ ಕ್ಯೂಬ್. ನೋಡಿ, a cube will be equal. What is the value of a? A is equals to 5 centimeter is right option. Which is the right option here? Option B is right. What is the edge of a cube ಅಂತಂದ್ರೆ 5 centimeter. Next question ಏನಿದೆ ಅಂತ ಅಂದ್ರೆ, the probability of raining today is 0.25. Then the probability of not raining today is dash ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ 4 ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, 0.15, 0.575, 0.20 and 0.35 ಅನ್ನೋ 4 ಆಪ್ಷನ್ಸ್ ಇದೆ. ಇದ್ರಲ್ಲಿ ರೈಟ್ ಒನ್ ಯಾವ್ದು ಅಂತ ಹೇಗ್ ಕಂಡುಹಿಡಿಯೋದಪ್ಪ ಅಂತಂದ್ರೆ, ನೋಡಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ
ಏನು ಪ್ರಾಬಬಿಲಿಟಿನಲ್ಲಿ ಆ ಒಂದು ಘಟನೆ ಅಥವಾ ಆ ಒಂದು ಇವೆಂಟ್ ಪಾಸಿಬಿಲಿಟಿ ಪ್ಲಸ್ ನಾಟ್ ಪಾಸಿಬಲ್ ಎರಡು ಸೇರಿದ್ರೆ 1 ಆಗತ್ತೆ. ಅಂದ್ರೆ ನೋಡಿ, ಪ್ರಾಬಬಿಲಿಟಿ ಆಫ್ ಇವೆಂಟ್ ಇ, ಪ್ರಾಬಬಿಲಿಟಿ ಆಫ್ ನಾಟ್ ಇವೆಂಟ್ ಇ ಇಸ್ ಈಕ್ವಲ್ಸ್ ಟು 1 ಆಗತ್ತೆ. ಅಂತಂದ್ರೆ ನೋಡಿ, ಪ್ರಾಬಬಿಲಿಟಿ ಆಫ್ ರೈನಿಂಗ್, ಮಳೆ ಬರೋ ಸಾಧ್ಯತೆ ಅನ್ನೋದು 0.25, ನಾಟ್ ಪಾಸಿಬಿಲಿಟಿ ಅನ್ನೋದು ಪಿ ಆಫ್ ಇ ಡ್ಯಾಶ್ ಅಂತ ತಗೊಂಡಿದ್ವಿ. ಸೊ ಪಿ ಆಫ್ ಇ ಡ್ಯಾಶ್ ನಮಗೆ ಬೇಕು ಅನ್ನೋದಾದ್ರೆ ದಟ್ ಈಸ್ ಈಕ್ವಲ್ಸ್ ಟು 1. 0.25 ನ ಆ ಕಡೆ ತಗೊಂಡ್ರೆ ಪ್ಲಸ್ 0. ವಿಲ್ ಬಿಕಮ್ ಮೈನಸ್ 0.25 ಆಗುತ್ತೆ. ಸೊ 1 ಇಂದ 0.25 ನ ಈಗ ಏನ್ ಮಾಡ್ಬೇಕಾಗತ್ತೆ, ಸಬ್ಟ್ರಾಕ್ಟ್ ಮಾಡಬೇಕು. ಹೇಗೆ ಮಾಡೋದು ಅಂತಂದ್ರೆ 1.00 ಅಂತ ಹಾಕೊಳ್ಳಿ. ಯಾಕೆಂದ್ರೆ 1 ಆಸ್ ಹೋಲ್ ನಂಬರ್, ಅದಾದ್ಮೇಲೆ ಡೆಸಿಮಲ್ ನಂಬರ್ಸ್ ಇಲ್ಲದೆ ಇರೋದ್ರಿಂದ 0 ಹಾಕೋತೀವಿ. ಸೊ ಇದು ಏನಾಗುತ್ತೆ 0.25 ಆಗುತ್ತೆ. ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಡಿ. ಈಗ ಸೊ 1 ಇಲ್ಲಿ 0 ಇಂದ 5 ಸಬ್ಟ್ರಾಕ್ಟ್ ಆಗಲ್ಲ, 0 ಇಂದ ಸಾಧ್ಯ ಇಲ್ಲದೆ ಇರೋದ್ರಿಂದ ಇಲ್ಲಿಂದ ಒಂದು ಕ್ಯಾರಿ ತಗೋಬೇಕಾಗತ್ತೆ. ದಿಸ್ 1 ವಿಲ್ ಬಿಕಮ್ 0 ಅಂಡ್ ದಿಸ್ ವಿಲ್ ಬಿಕಮ್ 9 ಅಂಡ್ ದಿಸ್ 0 ವಿಲ್ ಬಿಕಮ್ 10. 10 minus 5 is 5, 9 minus 2 is 7, 0 ಇಲ್ಲಿ ಏನು ಇಲ್ಲ, ವ್ಯಾಲ್ಯೂ 0 ಆಗುತ್ತೆ. ಸೊ ಪಿ ಆಫ್ ಇ ಡ್ಯಾಶ್ ವಿಲ್ ಬಿಕಮ್ ಪಿ ಆಫ್ 0.75. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಬಿ. ಅಂತಂದ್ರೆ ಇದ್ರ ಅರ್ಥ ಏನಿಲ್ಲ, ಯಾವುದೇ ಒಂದು ಘಟನೆ 0.25 ಪ್ಲಸ್ 0.75 ಇದೆರಡರ ಎಡಿಷನ್ 1 ಆಗಿರುತ್ತೆ. ಆ ಒಂದು ಸಾಧ್ಯತೆ ಇದೆ ಘಟನೆ ಅಥವಾ ಸಾಧ್ಯತೆ ಇಲ್ಲದೆ ಇರೋದು, ಆ ಎರಡನ್ನು ಎಡಿಷನ್ ಮಾಡಿದಾಗ 1 ಆಗ್ಬೇಕಾಗಿರುತ್ತೆ. ಸೊ ಇದು 0.25 ಇದ್ರೆ ಅದು 0.75 ಇರುತ್ತೆ. ಸೊ ನೀವು 1 ಇಂದ ಸಬ್ಟ್ರಾಕ್ಟ್ ಮಾಡಿ ಬರೆದ್ರೆ ಆಗೋಯ್ತು. 1 ಮಾರ್ಕ್ ಕ್ವೆಶನ್ ಕೇಳಿದಾಗ ನೀವು ಈ ರೀತಿ ಸಾಲ್ವ್ ಮಾಡಿ ಬರಿಬೇಕಾಗತ್ತೆ. ಸಿ ನೆಕ್ಸ್ಟ್ 8th ಕ್ವೆಶನ್ ಅಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಲಾಸ್ಟ್ ಕ್ವೆಶನ್ ಯಾವುದು? ದ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಥ್ರೂ ಎ 1 ಪಾಯಿಂಟ್ ಈಸ್. ಸಿ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಇಂದ ದ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್. ಸಿ ಎಷ್ಟು ಲೈನ್ ಗಳನ್ನ ಡ್ರಾನ್ ಮಾಡಕ್ಕೆ, ಎಷ್ಟು ಲೈನ್ ಅಥವಾ ಲೈನ್ಗಳು, ಲೈನ್ ಅಥವಾ ಲೈನ್ಸ್ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಅಥವಾ ಒಂದು ಪಾಸಿಬಲ್ ಅಥವಾ ಒಂದಕ್ಕಿಂತ ಜಾಸ್ತಿ ಪಾಸಿಬಿಲಿಟೀಸ್ ಇದೆಯಾ ಅಂತ ಹೇಳ್ಬಿಟ್ಟು ಫೈಂಡ್ ಮಾಡ್ಬೇಕು. ನೋಡಿ, ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಲೈನ್ ಅನ್ನ ಎಳಿಬಹುದು ನೋಡಿ. ಇಟ್ ಇಸ್ ಹ್ಯಾವ್ ಎನಿ ಫೈನೈಟ್ ನಂಬರ್? ಎಕ್ಸಾಕ್ಟ್ ಆಗಿ 4, 5, 1, 2, 3 ಅಂತ ಏನಾದ್ರೂ ಡ್ರಾ ಮಾಡ್ಲಿಕ್ಕೆ ಆಗತ್ತಾ? ವಿ ಕ್ಯಾನ್ ಡ್ರಾ ಸೋ ಮೆನಿ ಲೈನ್ಸ್ ಫ್ರಮ್ ಸಿಂಗಲ್ ಪಾಯಿಂಟ್. ಒಂದು ಪಾಯಿಂಟ್ ಅಲ್ಲಿ ಕೇಳಿದಾಗ ನೀವು ಡೆಫಿನೆಟ್ ಆಗಿ ಯಾವ ಆಪ್ಷನ್ ನ ಚೂಸ್ ಮಾಡಬೇಕು? ಇನ್ಫಿನಿಟ್ ಮೆನಿ. ಒಂದು ಪಾಯಿಂಟ್ ಇಂದ ನೀವು ಎಷ್ಟು ಲೈನ್ ಬೇಕಾದ್ರೂ ಡ್ರಾ ಮಾಡ್ತಾ ಹೋಗ್ಬೋದು. ಅದೇ ಏನಾದ್ರೂ ನಿಮ್ಗೆ 2 ಪಾಯಿಂಟ್ಸ್ ಏನಾದ್ರೂ ಕೊಟ್ಟಿದ್ರು ಅಂದ್ರೆ ಡೆಫಿನೆಟ್ ಆಗಿ ನೀವು 1 ಲೈನ್ ಮಾತ್ರ ಡ್ರಾ ಮಾಡ್ಲಿಕ್ಕೆ ಸಾಧ್ಯ. ಹೌ ಮೆನಿ ಲೈನ್ಸ್ ಕ್ಯಾನ್ ಡ್ರಾ ಫ್ರಮ್ 2 ಡಿಸ್ಟಿಂಕ್ಟ್ ಪಾಯಿಂಟ್ ಅಂತ ಕೇಳಿದಾಗ ನೀವು 1 ಅಂತ ಬರಿಬೇಕಾಗತ್ತೆ. ಬಟ್ ಇಲ್ಲಿ ಕೇಳ್ತಾ ಇರೋದು ಹೌ ಮೆನಿ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಥ್ರೂ ಸಿಂಗಲ್ ಪಾಯಿಂಟ್, 1 ಪಾಯಿಂಟ್ ಅಂತ ಹೇಳಿರೋದ್ರಿಂದ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಡಿ ಇಸ್ ರೈಟ್ ಆಪ್ಷನ್. ಇನ್ಫಿನಿಟ್ ಮೆನಿ ನಂಬರ್ ಲೈನ್ ಕ್ಯಾನ್ ಬಿ ಡ್ರಾನ್ ಥ್ರೂ 1 ಪಾಯಿಂಟ್.